ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ಮೊದಲನೇದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಚಿಕನ್ ಸುಕ್ಕ ಮಾಡುವ. ಚಿಕನ್ ಸುಕ್ಕ ಮಾಡಲಿಕ್ಕೆ ಫಸ್ಟ್ ಚಿಕನ್ ತೊಗೊಳ್ಬೇಕು. ನೆಕ್ಸ್ಟ್ ಪಾತ್ರಕ್ಕೆ ಎಣ್ಣೆ ಮತ್ತು ಸಾಸಿವೆ, ಅದಾದಮೇಲೆ ಇದು ಬೇವು ಸೊಪ್ಪು ನಮ್ಮ ಮನೆಯಲ್ಲಿ ಆದದ್ದು, ಮತ್ತು ಈರುಳ್ಳಿ ಅದನ್ನು ಹಾಕಿ ಅದು ಫಸ್ಟ್ ಒಗ್ಗರಣೆಗೆ ಚೆಂದ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಲಿ. ಬಾಣಲೆಗೆ ತುಂಬ ವರ್ಷ ಇದೆ. ಇದಾದಮೇಲೆ ಚಿಕನ್ ಹಾಕಿಕೊಳ್ಳಿ. ಚಿಕನ್ ಹಾಕಿ ಚೆಂದ ಬೇಯಲಿ. ಚಿಕನಿಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಳ್ಳಿ. ಮತ್ತು ನಿಮಗೆ ಬೇರೆ ಎಂತಾದರೂ ಪೌಡ್ರ್ ಬೇಕಿದ್ದರೆ ಆ್ಯಡ್ ಮಾಡಿಕೊಳ್ಬೋದು. ಆಗ ಚಿಕನ್ ಅದು ಹೀರಿಕೊಳ್ತದೆ ಸ್ವಲ್ಪ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಳ್ಳಿ, ಆಯಿತಾ. ಉಪ್ಪು ಆ್ಯಡ್ ಮಾಡಿಕೊಂಡಾದ್ಮೇಲೆ ಒಂದು 15 ಮಿನಿಟ್ಸ್ ಸಾಕ ಅಂತ ಬೆಂದಿರ್ತದೆ. ನಾನೊಂದು ಟೇಸ್ಟ್ ನೋಡಿದ್ದೆ ಬೆಂದಿದೆಯೋ ಇಲ್ವ ಅಂತ. ಬೆಂದಿತ್ತು. ಅದಾದಮೇಲೆ ಮೇಲಿಗೆ ಉಪ್ಪು ಹಾಕಿಕೊಳ್ಳಿ, ಎಷ್ಟು ಬೇಕಷ್ಟು. ತುಂಬ ಹಾಕಿಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ. ಮತ್ತು ಬೇಕಿದ್ದರೆ ಲಾಸ್ಟಿಗೆ ಹಾಕ್ಬೋದು. ಚಿಕನ್ ಸುಕ್ಕಕ್ಕೆ ಗ್ರೇವಿ ಬೇಕಲ್ಲ, ಸೊ ಅದಕ್ಕೆ ನಾವು 2 ಥರದ್ದು ಮೆಣಸು ಆ್ಯಡ್ ಮಾಡ್ಕೊಂಡಿದ್ದೇವೆ. ಮತ್ತು ಹುಳಿ, ಅದಾದಮೇಲೆ ಈರುಳ್ಳಿ, ಅದಾದಮೇಲೆ ಬೆಳ್ಳುಳ್ಳಿ ಬೇಕಿದ್ದರೆ ಹಾಕಿ ಹುಳಿ, ಮತ್ತು ಕೊತ್ತಂಬರಿ, ಜೀರಿಗೆ, ಅಷ್ಟು ಹಾಕಿ ಚೆಂದ ಗ್ರೈಂಡ್ ಮಾಡಿ. 2 ಮೆಣಸು ಟೈಪ್ ಬರ್ತದೆ ಗೊತ್ತುಂಟಾ, ಒಂದು ಅದನ್ನು ಹಾಕಿ, ಮತ್ತು ಪುಳಿ ಹಾಕಿ, ನೀರುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಾಕಿ, ಅರಿಶಿನ ಪೌಡ್ರ್ ಹಾಕಿ, ಕೊತ್ತಂಬರಿ ಹಾಕಿ, ಜೀರಿಗೆ ಹಾಕಿ, ಇಷ್ಟೆಲ್ಲ ಇದಕ್ಕೆ ಹಾಕಿದ್ದಾರೆ. ಇದನ್ನು ಈಗ ಗ್ರೈಂಡ್ ಮಾಡಿಕೊಳ್ಬೇಕು. ಇಲ್ಲ, ಇದು ಗ್ರೈಂಡ್ ಮಾಡಿದರೆ ಆಯಿತು. ಗ್ರೈಂಡ್ ಮಾಡಿ ಆದಮೇಲೆ ಇದಕ್ಕೆ ಹಾಕಿ ಸಾಯಿತು. ಇದೆಂತಕ್ಕೆ ಸುಕ್ಕ ಮಾಡಲಿಕ್ಕಿದು. ಅದು ಗ್ರೈಂಡ್ ಮಾಡಿ ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಆಯಿತಾ. ಎಷ್ಟು ಬೇಕಷ್ಟು, ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಬೇಡಿ. ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಅದು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ರಲ್ಲ ಅಷ್ಟು ನೀರು ಮಾತ್ರ ಹಾಕಿಕೊಳ್ಳಿ. ಚೆಂದ ಅಲ್ಲಾಡಿಸಿ. ಮನೇಲಿ ಮಾಡಿ ಆಯ್ತಾ. ಇದನ್ನು ನೋಡಿ, ಒಳ್ಳೆ ಟೇಸ್ಟ್ ಬರ್ತದೆ. ಯಮ್ಮಿ 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 ಯಮ್ಮಿ. ಬೆಂದಿದೆ ಇದು. ಕುದಿಬೇಕು ಸ್ವಲ್ಪ ಸಾಂಬಾರು. ಇದು ಸುಕ್ಕಕ್ಕೆ ತೆಂಗಿನಕಾಯಿ ಮೈನ ಸುಕ್ಕಕ್ಕೆ ಅಲ್ಲ. ಎಂತ ಚಂದ ಇದು ತೆಂಗಿನಕಾಯಿ ಹುರ್ಕೊಳ್ಳಿ. ತೆಂಗಿನಕಾಯಿಗೆ ನೀರುಳ್ಳಿ ಮತ್ತು ಸ್ವಲ್ಪ ಆಯಿಲ್ ಮತ್ತು ಬೇವು ಸೊಪ್ಪು ಹಾಕಿ ಚೆಂದ ಹುರ್ಕೊಳ್ಬೇಕು. ಇದು ಸುಕ್ಕಕ್ಕೆ, ಚಿಕನ್ ಸುಕ್ಕಕ್ಕೆ ಮಾಡಬೇಕಾದದ್ದು. ಮಾಡಿಕೊಳ್ಳಿ. ಅದು ಉಪ್ಪು ನೀವು ಫಸ್ಟಿಗೆ ಬೇಯಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡಿಕೊಳ್ಬೇಕು. ಮತ್ತು ಇದು ಮರ್ಗಿಸಲ್ಲ, ಕಳ್ಳಿಸು. ಮತ್ತು ಇದು ಮಿಕ್ಸ್ ಮಾಡಿದ್ವಲ್ಲ ಮೆಣಸೆಲ್ಲ, ಅದಾದಮೇಲೆ ಅದಕ್ಕೆ ಸ್ವಲ್ಪ ಹಾಕಬೇಕು. ಉಪ್ಪು ಹಾಕಿ, ಅಯ್ಯೋ ಬಿಡ್ತಿತ್ತೀಗ, ಅಯ್ಯಪ್ಪ ಅಯ್ಯೋ. ತೆಂಗಿನಕಾಯಿ ತುರಿದನ್ನು ಹಾಕಿದರು, ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಯಿತು. ಈಗ ವಾಪಸ್ ಹಾಕ್ತಿದ್ದಾರೆ ಅಮ್ಮ. ಸಾಕು. ಎಂತ ಮಾಡಿದ್ರಿ ಹೇಳಿ? ಎಂತ ಹಾಕಿದ್ರಿ ಅದನ್ನು? ಎಂತ ಅದನ್ನು ಅವರೆಂತ ಹಾಕ್ತಾರೆ ಈಗ ಅದನ್ನು ಅಂತ ಹೇಳಿದ್ರೆ ನೀವು? ತೆಂಗಿನನ್ನು ಅದನ್ನು ಕಾಯಿ ಇದು ಮಾಡಿ ಫ್ರೈ ಮಾಡಿ ಹಾಕಿದ್ದು ಅಷ್ಟೇ. ಎಂತ ಟೇಸ್ಟ್ ನೋಡುದು ನೀವು? ನನಗೆ ಕೊಡ್ತೇನೆ, ನೀವು ಟೇಸ್ಟ್ ನೋಡುದಾ? ಹೇಗುಂಟು? ಆಯಿತಾ? ಚಿಕನ್ ಸುಕ್ಕ ರೆಡಿ. ಇದು ಚಿಕನ್ ಸುಕ್ಕದ ಸಿಂಪಲ್ ರೆಸಿಪಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮಿಂದೆಂಥರ ಸಜೆಸ್ಟ್ ಮಾಡಲಿಕ್ಕಿದ್ರೆ ಹೇಳಿ, ನನಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್.